ಇವತ್ತು ಮಾಲೂರು ತಾಲೂಕಿನ ಮುಜರಾಯಿ ದೇವಸ್ಥಾನಗಳಿಗೆ ಈ ರೀತಿಯ ಬೋರ್ಡ್ ಅನ್ನ ಯಾವುದೇ ಜಾತಿ ಜನಾಂಗ ಧರ್ಮ ಲಿಂಗ ಭೇದವಿಲ್ಲದೆ ದೇವರ ದರ್ಶನಕ್ಕೆ ಎಲ್ರಿಗೂ ಕೂಡ ಮುಕ್ತ ಪ್ರವೇಶವಿದೆ ಅನ್ನುವಂಥ ಬೋರ್ಡ್ ಅನ್ನ ಈ ತಾಲೂಕಿನಲ್ಲಿ ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ. ಇವತ್ತು ಈ ತಾಲೂಕಿನ ತಹಶೀಲ್ದಾರ್ ಮೇಡಮ್ ಆಗಿರ್ತ ರೂಪಾ ಮೇಡಮ್ ಅವರು ನಮ್ಮ ಜೊತೆ ಇವತ್ತು ಈ ಒಂದು ಕೆಲಸಕ್ಕೆ ಉದ್ಘಾಟನೆ ಅಂತ ಬಂದಿದ್ದಾರೆ. ಜೊತೆಗೆ ಹಿರಿಯರಾಗಿರ್ತಕ್ಕಂತಹ ಪಂಡಿತ್ ಮುನಿವೆಂಕಟಪ್ಪ ಸರ್ ಅವರು, ಹಾಗೇನೆ ನಮ್ಮ ತಿಪ್ಸ ಶ್ರೀನಿವಾಸ್ ಸರ್ ಅವರು, ಉಪನ್ಯಾಸಕರಾಗಿರ್ತಕ್ಕಂಥ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಲಕ್ಷ್ಮಯ್ಯ ಸಾರು, ಹಾಗೇನೆ ನಮ್ಮ ಅನ್ಸಾರ್ ಸಾರು, ಹೀಗೆ ಅನೇಕರು ನಮ್ಮ ಸ್ನೇಹಿತರೆಲ್ಲ ಕೂಡ ಇಲ್ಲಿ ಸೇರ್ಕೊಂಡು ಈ ಒಂದು ಉದ್ಘಾಟನೆ ಕೆಲಸವನ್ನ ಮಾಡ್ಲಿಕ್ಕೆ ಮೇಡಮ್ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಮೇಡಮ್ ಅವರು ಒಂದೆರಡು ಮಾತನ್ನ ಆಡಬೇಕು ಅಂತ ವಿನಂತಿಸ್ಕೊಳ್ತೇನೆ. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಮುಜರಾಯಿ ಇಲಾಖೆಯಿಂದ ಈಗಾಗಲೇ ಸುಮಾರು ವರ್ಷಗಳಿಂದ ಎಲ್ಲ ಮುಜರಾಯಿ ದೇವಸ್ಥಾನದಲ್ಲೂ ಸಾರ್ವಜನಿಕ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿಕೊಳ್ಳಲಾಗಿದ್ದು, ಏನು ಸಂವಿಧಾನದ ಅಡಿಯಲ್ಲಿ ಸಮಾನತೆ ಅನ್ನೋದು ಬಂದಿದ್ರು ಸಹ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಕೆಲವು ಅಂಧಕಾರ ಮೌಢ್ಯತೆಗಳಿಂದ ಬಳಲ್ತಾ ಇರೋದ್ರಿಂದ ನಾವೆಲ್ಲರೂ ಸಹ ಜೊತೆಗೂಡಿ ಏನು ಮುಕ್ತ ಅವಕಾಶವನ್ನ ದೇವಾಲಯದ ಒಳಗೆ ಪ್ರವೇಶವನ್ನ ಯಾವುದೇ ಜಾತಿ ಭೇದಗಳಿಲ್ಲದೆ ಸಮಾನತೆಯಿಂದ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಹಾಗಾಗಿ ಈ ಒಂದು ವಿಷಯವನ್ನ ಈ ಒಂದು ವೇದಿಕೆಯ ಮುಖಾಂತರ ಸಾರ್ವಜನಿಕರಿಗೆ ತಿಳಿಯಬಯಸ್ತಾ ಇದ್ದೀನಿ. ದಯಮಾಡಿ ಎಲ್ಲಾ ದೇವಾಲಯಗಳಲ್ಲೂ ಸಹ ಮುಕ್ತವಾಗಿ ಸಾರ್ವಜನಿಕರು ಪೂಜಾ ಕೈಂಕರ್ಯಗಳನ್ನ ಮಾಡ್ಕೊಳೋದಕ್ಕೆ ಯಾವುದೇ ಒಂದು ಅಡೆತಡೆಗಳಿರೋದಿಲ್ಲ ಅನ್ನೋದನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ.